ಸ್ಟಾಪ್ ಮಾಡು, ನಾ ಇಲ್ಲೇ ಇಳ್ಕೋತೀನಿ ಅಂತ ಹೇಳ್ತಾಳೆ. ಪ್ರತೀಕ್ ಸ್ಟಾಪ್ ಮಾಡ್ತಾನೆ. ಬಟ್ ಅವ್ನಿಗೆ ಸ್ವಲ್ಪ ಸ್ಟ್ರೇಂಜ್ ಅನಿಸುತ್ತೆ. ಯಾಕಂತಂದರೆ ಆ ಜಾಗದಲ್ಲಿ ನಿಂದ್ರಿಸಿರೋ ಜಾಗದಲ್ಲಿ ಯಾವುದೇ ಮನೆಗಳು ಸಹ ಇರಲ್ಲ, ಮತ್ತು ಯಾವುದೂ ಅಪಾರ್ಟ್ಮೆಂಟ್ ಇರಲ್ಲ, ಏನು ಸಮಥಿಂಗ್ ಏನೂ ಇರೋದೇ ಇಲ್ಲ. ಅಲ್ಲಿ ಖಾಲಿ ಇರುತ್ತೆ ಎಲ್ಲ ಸ್ಪೇಸ್. ಒಂಥರ ಕಾಡು ಥರ ಏನೇನೋ ಸಮಥಿಂಗ್ ಗಿಡ ಇರುತ್ತೆ, ಅಷ್ಟೇ ಇರುತ್ತೆ. ಪ್ರತೀಕ್ ಆದರೂ ಕೇಳ್ತಾನೆ, ಸ್ವಾತಿಗೆ ಇದೇ ಜಾಗನಾ ಬೇರೆನಾ, ಇಲ್ಲ ಸಮಥಿಂಗ್ ಒಳಗಡೆ ಏನಾದರೂ ಹೋಗ್ಬೇಕಾ, ಇಲ್ಲ ಇಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಬಟ್ ಸ್ವಾತಿ ಹೇಳ್ತಾಳೆ, ಬೇಡ ಪ್ರತೀಕ್, ಯಾಕಂದರೆ ಇಲ್ಲಿ ಒಳಗಡೆ ಇದೆ, ನಾನು ಹೋಗ್ತೀನಿ, ಸುಮ್ಮನೆ ಮನೇಲಿ ನೋಡಿದರೆ ಸುಮ್ಮನೆ ಕ್ವಶನ್ ಕೇಳ್ತಾರೆ ಅಂತ ಹೇಳ್ತಾನೆ. ಸರಿ ಅಂತ ಪ್ರತೀಕ್ ಸ್ವಾತಿಗೆ ಬಾಯ್ ಹೇಳ್ಬಿಟ್ಟು ಹೊರಡ್ತಾರೆ. ಹೋಗಿ ಇನ್ನೊಂದು 2 to 3 ಮಿನಿಟ್ಸ್ ಆಗಿರುತ್ತೆ. ಬಟ್ ಪ್ರತೀಕ್ಗೆ ಒಂದು ಸಲ ಡೌಟ್ ಬರುತ್ತೆ, ಯಾಕೆ ನಾನು ಒಂದು ಸಲ ಹೋಗಿ ನೋಡ್ಕೊಂಡು ಬರಬಾರ್ದು, ಅವ್ಳು ಹೋಗೋವರೆಗೂ ನಿಲ್ಲಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬೈಕ್ನ ತೊಗೊಂಡು ರಿಟರ್ನ್ ಅದೇ ಪ್ಲೇಸಿಗೆ ಬರ್ತಾನೆ. ಬಟ್ ಅಲ್ಲಿ ಸ್ವಾತಿ ಇರಲ್ಲ. ಹಿಂಗೆ ಸ್ವಲ್ಪ ಡೌಟ್ ಆಗುತ್ತೆ, ಈಗ ಇವಾಗ ತಾನೆ 2 to 3 ಮಿನಿಟ್ಸ್ ಆಯ್ತಲ್ಲ, ಸಡನ್ನಾಗಿ ಹೆಂಗೆ ಹೋಗಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅದೇ ನಿಂತ್ಕೊಂಡು ಕಾಲ್ ಮಾಡ್ತಾನೆ ಸ್ವಾತಿಗೆ. ಬಟ್ ಕಾಲು ಕನೆಕ್ಟೇ ಆಗಲ್ಲ. ಒಂಥರ ಸ್ವಿಚ್ ಆಫ್ ರೀತಿ ಒಂಥರ ಸೌಂಡ್ ಬರುತ್ತಲ್ಲ, ಆ ರೀತಿ ಬರ್ತಾಯಿತ್ತು ಸೌಂಡು ಸಮಥಿಂಗ್.